ನಿಮ್ಮೊಂದು ಅಭಿಪ್ರಾಯ ಹೇಳಿ. ಆಯ್ತು, ಹೇಳ್ಬೋದಾ? ಹೇಳಿ. ಶ್ರೀ ಮಾಲಿಂಗೇಶ್ವರನಿಗೆ ವಂದಿಸುತ್ತಾ ಇವತ್ತು ಒಂದು ಶುಭಗಳಿಗೆ, ಯಾಕೆಂತ ಹೇಳಿದರೆ ನಾವು ಇಷ್ಟು ವರ್ಷ ನಾನು ನನ್ನ ತಂದೆಯವರು ದೇವಸ್ಥಾನದ ಕಟ್ಟಡದಲ್ಲಿ, ಮೊದಲು ನಮ್ಮದೇ ಕಟ್ಟಡ ಆಗಿತ್ತು, ಆಮೇಲೆ ನಾವು ದೇವಸ್ಥಾನಕ್ಕೆ ಬಿಟ್ಟು ಕೊಟ್ಟೆವು. ಆಮೇಲೆ ದೇವಸ್ಥಾನದ ಬಾಡಿಗೆಗೆ ವಹಿಸಿಕೊಂಡು ಆ ಕಟ್ಟಡದಲ್ಲಿ ನಮ್ಮ ವೃತ್ತಿಯನ್ನು ನಡೆಸ್ತಾ ಇದ್ದೆವು. ವೃತ್ತಿಯಲ್ಲಿ ಮಾಲಿಂಗೇಶ್ವರ ದಯದಿಂದ ನಮಗೆ ಎಲ್ಲ ಒಳ್ಳೆಯದಾಗಿದೆ. ನನ್ನ ಸಹವಾಸಕ್ಕೆ ಬಂದಂಥ ಎಲ್ಲ ಕಕ್ಷಿಗಾರರು, ಅಂದರೆ ನ್ಯಾಯ ಕೂಡಿ ಬಂದಂಥ ಎಲ್ರಿಗೂ ನ್ಯಾಯದಾನ ಆಗಿದೆ ಅಂತ ನಾನು ಎನಿಸ್ಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಯಾವ ದೃಷ್ಟಿಯಿಂದಲೂ ನನಗೆ ಯಾವುದು ಏನು ತೊಂದರೆ ಆಗಲಿಲ್ಲ, ನನ್ನ ಕರ್ತವ್ಯಕ್ಕೆ ಏನು ತೊಂದರೆ ಆಗಲಿಲ್ಲ ಮಾಲಿಂಗೇಶ್ವರನ ದಯದಿಂದ. ಈಗ ನನ್ನ ಮಗ ಇದ್ದಾನೆ, ಅವನು ವಕೀಲ ವೃತ್ತಿ ಮಾಡ್ತಾ ಇದ್ದಾನೆ. ಈಗ ಈ ಆಫೀಸ್ ಬಿಟ್ಟು ಕೊಡುವುದರಿಂದ ಬೇರೆ ಆಫೀಸ್ ಮಾಡಿ ಆಗಿದೆ, ಅಲ್ಲಿಗೆ ಶೀಘ್ರವೇ ಹೋಗ್ತಾ ಇದ್ದಾನೆ. ಎಲ್ಲರಿಗೂ ನಮ್ಮ ವೃತ್ತಿಯಲ್ಲಿ ದೇವರು ಸಂಪೂರ್ಣ ಅನುಗ್ರಹ ನೀಡಲಿ ಮತ್ತು ನನಗೆ ಆ ವೃತ್ತಿಯಲ್ಲಿ ನಮಗೆ ನಮ್ಮೊಟ್ಟಿಗೆ ಬಂದಂಥ ಎಲ್ಲ ಜನರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಆಶಿಸ್ತಾ, ಎಲ್ರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.